ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನು ನಾನು ನಾರ್ಮಲಾಗಿ ಮಾಡೋ ಥರನೇ ಇವತ್ತು ಸಹ ಹಾಲನ್ನ ಬಿಸಿಗಿಟ್ಟು ಟೀನು ಸಹ ಕುಡಿತಾ ಇದ್ದೀನಿ. ಇದು ಒಂಥರ ಡೈಲಿ ರೊಟೀನೇ ನನಗೆ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋದು. ಹಾಗಾಗಿ ಇನ್ನು ಇಲ್ಲಿ ಟೀನೆಲ್ಲ ಮಾಡ್ಕೊಂಡು ಕುಡಿದ್ಮೇಲೆ ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗೋ ಥರ, ಹಾಗೆ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ, ಅವರಿಗೆಲ್ಲ ಲಂಚ್ ಬಾಕ್ಸಿಗೆ ಆಗೋ ಥರ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮೊದಲಿಗೆ ಇವತ್ತು ಚಪಾತಿನ ಹಿಟ್ಟು ಕಲಿಸ್ಕೊಂಡು ಬಿಟ್ಟರೆ ಆಮೇಲೆ ಅದಾದ ನಂತರ ಏನು ಗ್ರೇವಿ ಮಾಡೋದು ಅಂತ ಯೋಚನೆ ಮಾಡಿದರೆ ಆಯಿತು ಅಂದ್ಕೊಂಡೆ. ಅಂದರೆ ಇವತ್ತು ಶುಕ್ರವಾರ ಇರೋದ್ರಿಂದ ನಮ್ಮನೇಲಿ ರೊಟ್ಟಿ ಮಾಡೋದಿಲ್ಲ, ವಾರ ಮಾಡ್ತೀವಲ್ವ. ಹಾಗಾಗಿ ಇನ್ನು ಚಪಾತಿ ಹಿಟ್ಟಿಗೂ ಸಹ ಇಲ್ಲಿ ಕಲಸಿಟ್ಕೊತಾ ಇದ್ದೀನಿ. ಈ ಥರ ಮೊದಲೇ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಟ್ರೆ ನೀಟಾಗಿ ನೆಂತ್ಕೊಂಡ್ಬಿಡುತ್ತೆ. ಆವಾಗ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮೊದಲಿಗೆ ನೆನೆಸಿಟ್ಕೊತೀನಿ. ಎಲ್ಲರೂ ಇದೇ ಥರ ಮಾಡ್ತೀರಾ ಅಂತಲೂ ಗೊತ್ತು. ಇನ್ನು ಮನೇಲಿ ಒಂದು ಸ್ವಲ್ಪ ಅವರೆಕಾಳು ಹಿತ್ಕಿರೋದಂಥದ್ದು ಇತ್ತು, ಅದರಿಂದನೇ ಮೊಟ್ಟೆ ಗ್ರೇವಿನ ಮಾಡಿದ್ರಾಯ್ತು ಅಂತ ಹೇಳಿ ಹಿತ್ಕಿದ ಬೇಳೆ ಹಾಕಿಬಿಟ್ಟು ಮೊಟ್ಟೆ ಗ್ರೇವಿನ ಮಾಡ್ತಿದ್ದೀನಿ. ಇನ್ನು ಇವಾಗ ಸೀಸನ್ ಇರೋದ್ರಿಂದ ಅವರೆಕಾಳು ಅಂತ ಏನೇನು ರೆಸಿಪಿಗಳೆಲ್ಲ ಮಾಡಬೇಕು ನೋಡಿ ಅದೆಲ್ಲ ಮಾಡಿಬಿಟ್ಟು ಟೇಸ್ಟ್ ನೋಡಬೇಕು. ಹಾಗಾಗಿ ನಮ್ಮನೇಲಿ ಅವರೆಕಾಯಿ ಬಳಸೋದು ತುಂಬಾ ಕಡಿಮೆ. ಅದರಲ್ಲೂ ಇವಾಗ ಬೆಂಗಳೂರಿಗೆ ಬಂದ ಮೇಲೆ ಇವಾಗ ಒಂದು 2-3 ವರ್ಷದಿಂದ ಅವರೆಕಾಳನ್ನ ಬಳಸ್ತಾ ಇದ್ದೀನಿ ನಾನು ಅಡುಗೆಗೆಲ್ಲ. ನಮ್ಮ ಕಡೆ ಎಲ್ಲ ಈ ಥರ ಹಿತ್ಕಿಬಿಟ್ಟು ಅವರೆಕಾಳನ್ನ ನಾವೇನಕ್ಕೂ ಬಳಸೋದಿಲ್ಲ. ಈ ಥರ ಹಿತಕ್ಬಹುದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಬೆಂಗಳೂರಿಗೆ ಬಂದಾದ ನಂತರ ಇದೇನಿದು ರೋಡಲ್ಲೆಲ್ಲ ಈ ಥರ ಅವರೆಕಾಯಿನ ಬಿಡಿಸ್ಬಿಟ್ಟು ಹಾಕಿದ್ದಾರಲ್ಲ, ಇದಿನ್ನು ಯಾವ ಥರಪ್ಪ ತೆಗೆಯೋದು ಅಂತ ಅಂದ್ಕೊಂಡು, ನಮ್ಮ ಕಡೆ ಈ ಥರ ಗೊತ್ತೇ ಇಲ್ಲ ನಮಗೆ. ಹಿತಕ್ಕೆ ಬಿಟ್ಟರೆ ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು, ಅದಾದ ನಂತರ ಬೆಂಗಳೂರಿಗೆ ಬಂದಮೇಲೆ ನಾನು ಸಹ ಈ ಥರ ಮಾಡ್ಬೋದಾ ಇದನ್ನು ಅಂತ ತಿಳ್ಕೊಂಡ್ಬಿಟ್ಟು ನಾನು ಸಹ ಇವಾಗ ಮಾಡೋದು ಕಲ್ತಿದ್ದೀನಿ. ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದ ಮೇಲೇ ಇದೆಲ್ಲ ರೆಸಿಪಿಗಳನ್ನ ಕಲ್ತಿರೋದು. ನಮ್ಮ ಕಡೆ ಈ ಹಿತ್ಕಿದ ಬೇಳೆ ಸಾಂಬಾರು, ಹಾಗೆ ಹಿತ್ಕಿದ ಬೇಳೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಇಲ್ಲಿ ಹಿತ್ಕಿದ ಬೇಳೆನೇ ಹಾಕಿಬಿಟ್ಟು ಮೊಟ್ಟೆನ ಗ್ರೇವಿ ಅಥವಾ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ. ಹಾಗೆ ಅವ್ರಿಗೆ ಬೆಳಗ್ಗೆನೇ ಈ ಥರ ಮೊಟ್ಟೆ ಚಿಕನ್ ಎಲ್ಲ ತಿನ್ನೋದಕ್ಕೂ ಅಷ್ಟಾಗಿ ಇಷ್ಟ ಆಗೋಲ್ಲ. ಹಾಗಾಗಿ ಅವ್ರು ನನ್ನ ಬಿಟ್ಬಿಟ್ಟು ಮಾಡು ಅಂತ ಹೇಳಿದರು. ಅವರಿಗೆ ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕೆ ಏನೂ ಇಲ್ಲಾಂದರೂ ಪರವಾಗಿಲ್ಲ, ತುಪ್ಪ ಅಥವಾ ಬೆಲ್ಲ, ಇಲ್ಲ ತುಪ್ಪ ಬಾಳೆಹಣ್ಣು ಈ ಥರ ಹಚ್ಕೊಂಡು ತಿಂದ್ಕೊಂಡು ಬಿಡ್ತಾರೆ. ಹಾಗಾಗಿ ನಾನಿಲ್ಲಿ ಇವತ್ತು ಅವ್ರನ್ನ ಹಿಡಿದ್ಬಿಟ್ಟು ನಾನೇನು ಈ ಸಾಂಬಾರನ್ನ ಮಾಡೋದಕ್ಕೇನು ಹೋಗಲಿಲ್ಲ. ಹಾಗಾಗಿ ಇನ್ನು ಇವತ್ತು ನಮ್ಮ ಅಣ್ಣನೂ ಸಹ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಈ ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಹೊಸದಾಗಿ ಏನಾದರೂ ರೆಸಿಪಿಗಳನ್ನ ನಾನೇನಾದರೂ ಟ್ರೈ ಮಾಡಿದರೆ ಮನೇಲಿ. ಸರಿ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ಅವನಿಗೂ ಸೇರಿಸ್ಬಿಟ್ಟು ಇವತ್ತು ಈ ಗ್ರೇವಿನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ಈ ಸಾಂಬಾರು ಅಥವಾ ಗ್ರೇವಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲೇ ಮಸಾಲ ಹುರ್ಕೋಬೇಕಾಗತ್ತೆ. ಹಾಗಾಗಿ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದ್ರ ಜೊತೆಗೇ ಮಸಾಲನೂ ಸಹ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ 1 ಇಂಚ್ ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ, 3-4 ಲವಂಗ, ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ, 1 ಸ್ಟಾರ್ ಫ್ಲವರ್ ತೊಗೊಂಡಿದ್ದೀನಿ, 1 ಮರಾಠಿ ಮೊಗ್ಗು, 1 ಏಲಕ್ಕಿ, 2 ಸ್ಪೂನು ಆಗೋಷ್ಟು ಹುರಿಗಡಲೆ, ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಜಾಪತ್ರೆನೂ ಸಹ ಸೇರಿಸ್ಕೋಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 10 ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೇ ಇವಾಗ ಇಲ್ಲಿ 2 ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ 2 ತೊಗೊಂಡಿದ್ದೀನಿ. ನೀವೇನಾದರೂ ಆಪಲ್ ಟೊಮೆಟೊ ತೊಗೊತಾ ಇದ್ದರೆ ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಬಿಟ್ಟು ನೀವು ಇಲ್ಲಿ ಟೊಮೆಟೊನ ಸೇರಿಸ್ಕೊಳ್ಳಿ. ಇನ್ನು ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾದ ನಂತರ ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ಟವ್ ಆಫ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬಾಣಲಿನೇ ಬಿಸಿ ಇರುತ್ತಲ್ವ, ಅದೇ ಬಿಸಿನೇ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಫ್ರೈ ಆಗೋದಕ್ಕೆ. ಹಾಗಾಗಿ ಸ್ಟವ್ ಆಫ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ಖಾರಕ್ಕೆ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ನೀವು ಖಾರನ ಸೇರಿಸ್ಕೊಳ್ಳಿ. ಇನ್ನು ಇದೆಲ್ಲ ಸೇರಿಸ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಇದು ನಾವೇನು ಹುರ್ಕೊಂಡಿದ್ದೀವಲ್ವ ಇದನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕ್ಕೊಂಡು, ಹಾಗೆ ಇದೇ ಪಾತ್ರೆಗೆ ಒಂದು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಸೇರಿಸ್ಕೊಂಡು ಇದನ್ನು ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಅದರಲ್ಲೂ ಮಸಾಲೆ ಇರುತ್ತಲ್ವ, ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತಾಯಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಆವಾಗ ನಾವು ಮಾಡುವಂತಹ ಸಾರು ಅಥವಾ ಗ್ರೇವಿ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ.
ಇನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕಿರುವಂತಹ ಮಸಾಲನೂ ಸಹ ನುಣ್ಣಗೆ ರುಬ್ಕೊಂಡು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ಈ ಗ್ರೇವಿ ಅಥವಾ ಸಾಂಬಾರು ಮಾಡೋದಕ್ಕೆ ಒಂದು ಅಗಲವಾಗಿರುವಂತಹ ಪಾತ್ರೆ ತೊಗೋಬೇಕಾಗತ್ತೆ. ಈ ಥರ ಅಗಲವಾಗಿರುವಂತಹ ಪಾತ್ರೆ ತೊಗೊಂಡ್ರೆ ನಾವು ಹಾಕುವಂತಹ ಮೊಟ್ಟೆ ನೀಟಾಗಿ ಒಂದಕ್ಕೊಂದು ಅಂಟೋದಿಲ್ಲ. ಹಾಗಾಗಿ ಈ ಥರ ಅಗಲವಾಗಿರುವಂತಹ ಪಾತ್ರೆನ ತೊಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಅಥವಾ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಕಾಯೆಲ್ಲ ಬಳಸಿರೋ ಕಾರಣಕ್ಕೆ ಎಣ್ಣೆ ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಲ್ಲ. ದೊಡ್ಡ ಸ್ಪೂನಲ್ಲಿ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಎಣ್ಣೆ ಕಾದಾದ ನಂತರ ಅರ್ಧ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೂ ಸಹ ಅರ್ಧ ಈರುಳ್ಳಿನ ಬಳಸ್ಕೊಂಡಿದ್ದೀನಿ, ಒಗ್ಗರಣೆಗೂ ಸಹ ಅರ್ಧ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಅರ್ಧ kg ಆಗೋಷ್ಟು ಹಿತ್ಕಿದ ಬೇಳೆ ಇತ್ತು, ಹಿತ್ಕಿದ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಮಾಡ್ತಾಯಿದ್ದೀರಾ ನೋಡಿಬಿಟ್ಟು ಸೇರಿಸ್ಕೋಬೋದು. ಇಲ್ಲ ನಮಗೆ ಬೇಳೆ ಜಾಸ್ತಿ ಬೇಡ ಅನ್ನೋರಾದರೆ ಬೇಳೆನೂ ಸಹ ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ಇಲ್ಲಿ ಹಾಕೊಂಡಿರೋಂತಹ ಹಿತ್ಕಿದ ಬೇಳೆನೂ ಸಹ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಾದ ನಂತರ ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ರುಬ್ಬುವಾಗಲೇ ಹಾಕ್ಕೋಬೇಕಾಗಿತ್ತು ನಾನು ಮಸಾಲಾನ ರುಬ್ಬುವಾಗ, ಆದರೆ ಅದು ರುಬ್ಬುವಾಗ ಹಾಕ್ಕೊಳ್ಳಿರೋ ಕಾರಣಕ್ಕೆ ಇವಾಗ ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ ಅರಿಶಿನ ಪುಡಿನ. ನೀವೇನಾದರೂ ರುಬ್ಕೊಳ್ಳುವಾಗ ಅರಿಶಿನ ಪುಡಿನ ಸೇರಿಸ್ಕೊಂಡ್ರೆ ಈ ಹಂತದಲ್ಲಿ ಸೇರಿಸ್ಕೊಳ್ಳೋಂತಹ ಅಗತ್ಯತೆ ಇಲ್ಲ. ಇವಾಗ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಆಲ್ರೆಡಿ ಮಸಾಲಾನ ಹುರಿದ್ಬಿಟ್ಟು ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋವಂತಹ ಅಗತ್ಯತೆ ಇರೋಲ್ಲ. ನೀವೇನಾದರೂ ಮಸಾಲ ಹುರಿದೇನೆ ಈ ಥರ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಅಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಫ್ರೈ ಮಾಡ್ತಾ ಇರುವಾಗಲೇ ಆಲ್ರೆಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಹಾಗಾಗಿ ಹುರಿದ್ಬಿಟ್ಟು ಹಾಕಿದ್ರೆ ಟೈಮು ಸಹ ಸೇವ್ ಆಗುತ್ತೆ, ಬೇಗನೆ ಸಾಂಬಾರು ಸಹ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸಾಂಬಾರು ಅಥವಾ ನೀವೇನಾದರೂ ಗ್ರೇವಿ ಮಾಡ್ತಾಯಿದ್ದೀನಿ ಅಂದರೆ ನೀವು ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ನಾವು ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ನೀವು ನೀರನ್ನ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂಥರ ಈ ಕಡೆ ಗ್ರೇವಿನೂ ಅಲ್ಲ, ಈ ಕಡೆ ಸಾಂಬಾರು ಅಲ್ಲ, ಆ ಥರ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ನನಗೆ ಚಪಾತಿಗೂ ಸಹ ಬೇಕು, ಹಾಗೆ ಮಧ್ಯಾಹ್ನ ರೈಸಿಗೂ ಸಹ ಬೇಕಾಗಿತ್ತು. ಹಾಗಾಗಿ ತುಂಬ ತೆಳುವಾಗೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ, ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಇವಾಗ ಕುದಿಯೋಕೆ ಇನ್ನೇನು ಶುರು ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಿದ್ದೀನಿ. ನೀವು ಈ ಹಂತದಲ್ಲಿ ಬೇಕಾದರೆ ಉಪ್ಪು ಖಾರನ ಟೇಸ್ಟ್ ಮಾಡಿ ಹಾಕ್ಕೊಂಬಿಡಿ. ಇನ್ನು ಮೊಟ್ಟೆ ಸೇರಿಸಿದ ಮೇಲೆ ಉಪ್ಪು ಖಾರ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಇನ್ನು ಇದೇನಾದರೂ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಮೊಟ್ಟೆನ ಒಡೆದು ಸೇರಿಸ್ಕೊಳ್ಳಿ. ನಿಮ್ಗೇನಾದರೂ ಡೈರೆಕ್ಟಾಗಿ ಮೊಟ್ಟೆ ಒಡೆದು ಹಾಕ್ಕೊತೀವಿ ಅಂದರೆ ನೀವು ಡೈರೆಕ್ಟಾಗಿ ಮೊಟ್ಟೆನೂ ಸಹ ಒಡೆದು ಹಾಕ್ಕೋಬೋದು. ನನಗೆ ಈ ಥರ ಬೌಲಿಗೆ ಹಾಕ್ಕೊಂಡೆ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ಈ ಥರ ಬೌಲಿಗೆ ಹಾಕ್ಕೊಂಡು ಒಂದ್ರ ಪಕ್ಕ ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಇಲ್ಲಿ ಟೋಟಲಾಗಿ ಒಂದು 8 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಮೊಟ್ಟೆನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 8ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಕಾಳು ಬೆಂದ್ಕೋಬೇಕು, ಹಾಗೆ ಹಾಕಿರುವಂತಹ ಮೊಟ್ಟೆನೂ ಬೆಂದ್ಕೋಬೇಕು. ಹಾಗಾಗಿ ಒಂದು 8ರಿಂದ 10 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಇನ್ನು ನೋಡಿ ಒಂದು 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಇನ್ನು ಒಂದು 10 ನಿಮಿಷ ಆದಮೇಲೆ ಮೊಟ್ಟೆಗಳು ಯಾವ ಥರ ಬೆಂದುಬಿಟ್ಟು ಮೇಲ್ಗಡೆ ತೇಲ್ತಾ ಇದ್ದಾವೆ ನೋಡಿ. ಹಾಗೆ ಹಾಕಿರುವಂತಹ ಅವರೆಕಾಳು ಬೇಳೆನೂ ಸಹ ನೀಟಾಗಿ ಬೆಂದ್ಕೊಂಡಿದೆ. ಇನ್ನು ಇಷ್ಟ ಆದರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಅವರೆಕಾಳು ಹಾಗೆ ಮೊಟ್ಟೆ ಸಾರು ಅಥವಾ ಗ್ರೇವಿ ಅಂತ ಅನ್ಕೋಬೋದು. ಇನ್ನು ಇದು ಮೇಲ್ಗಡೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ನಾನೇನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇಲ್ಲ. ನಾನಿವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಚಪಾತಿ, ಮುದ್ದೆ, ದೋಸೆ, ಇಡ್ಲಿ ಏನಕ್ಕಾದರೂ ನೀವು ಈ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮನೇಲಿ ತುಂಬಾ ಇಷ್ಟಪಟ್ಟರು ಇವತ್ತು ಈ ಸಾಂಬಾರನ್ನ. ಇನ್ನು ಇಲ್ಲಿ ಮಕ್ಕಳಿಗೆ ಬಾಕ್ಸಿಗೂ ಸಹ ರೆಡಿ ಮಾಡಬೇಕಾಗಿತ್ತು, ಹಾಗಾಗಿ ಚಪಾತಿನೇ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಅಣ್ಣನೂ ಸಹ ಬರೋ ಟೈಮ್ ಆಗಿತ್ತು, ಆಲ್ರೆಡಿ 8:45 ಆಗಿಬಿಟ್ಟಿತ್ತು. ಇನ್ನು ಅವ್ರು ಬರೋ ಅಷ್ಟರಲ್ಲೇ ಎಲ್ಲ ನೀಟಾಗಿ ಚಪಾತಿನ ಒಸ್ಕೊಂಬಿಟ್ಟು ಬೇಯಿಸ್ಕೊತಾ ಇದ್ದರೆ ಅವನು ಸಹ ಬರ್ತಾನೆ ಅಂತ ಅಂದ್ಕೊಂಡು ಇಲ್ಲಿ ಒಂದೇ ಸರಿಗೆ ಚಪಾತಿನ ಒತ್ಕೊಂಡ್ಬಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಅವನು ಸಹ ಬಂದ. ನನ್ನ ಮಕ್ಕಳು ಬಾಕ್ಸಿಗೂ ಹಾಗೆ ಅವ್ನ ಬಾಕ್ಸಿಗೂ ಇಲ್ಲಿ ಚಪಾತಿ ಹಾಗೆ ಮಾಡಿರುವಂತಹ ಗ್ರೇವಿನ ಹಾಕಿ ಕಳಿಸ್ತಾಯಿದ್ದೀನಿ. ಮಕ್ಕಳು ಬಾಕ್ಸಿಗೇನು ಮೊಟ್ಟೆ ಏನು ಹಾಕ್ತಾಯಿಲ್ಲ, ಬರೀ ಕಾಳು ಹಾಗೆ ಮೇಲ್ಗಡೆ ಗ್ರೇವಿ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ಕೂಲ್ ಆಗಿರೋದ್ರಿಂದ ಈ ಥರ ನಾನ್ ವೆಜ್ ಎಲ್ಲ ಕಲಿಸಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ. ಹಾಗಾಗಿ ನಾನಿಲ್ಲಿ ಮಕ್ಕಳಿಗೇನು ಮೊಟ್ಟೆ ಅದೇನು ಹಾಕಿ ಕಳಿಸ್ತಾ ಇಲ್ಲ. ಇಲ್ಲಿ ಊಟ ಮಾಡ್ಕೊಂಡು ಅವರು ಹೋಗ್ತಾರೆ, ಮತ್ತು ಮಧ್ಯಾಹ್ನ ಬಂದುಬಿಟ್ಟು ಅವರು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಬಾಕ್ಸಿಗೆ ಮಾತ್ರ ಗ್ರೇವಿ ಹಾಗೆ ಕಾಳು ಮಾತ್ರ ಹಾಕಿದ್ದೀನಿ. ನಮ್ಮ ಅಣ್ಣನ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಅವನಿಗೆ ಇಷ್ಟ ಅಲ್ವಾ, ಹಾಗೆ ಅವರು ಆಫೀಸಲ್ಲೆಲ್ಲ ತಿನ್ನೋ ಕಾರಣಕ್ಕೆ ಅವನೇನು ಅಷ್ಟಾಗಿ ನಂಗೆ ಬೇಡ ಅಂತ ಏನು ಹೇಳಲ್ಲ, ತೊಗೊಂಡೋಗ್ತಾನೆ. ಮನೇಲಿ ಎಲ್ಲರೂ ಬಾಕ್ಸ್ ಎಲ್ಲ ಕಟ್ಟಿ ಅವನ್ನೆಲ್ಲ ಕಲಸಾದ್ಮೇಲೆ ನಾನು ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಿ ಅಲ್ವಾ. ಬೆಳಗ್ಗೆ 6 ಗಂಟೆಗೆ ಅಡುಗೆ ಮನೆಗೆ ಬಂದರೆ ನಾನು ಮಕ್ಕಳು ಹೋಗೋವರೆಗೂ ಅಡುಗೆ ಮನೆಯಲ್ಲೇ ಇರಬೇಕಾಗತ್ತೆ. ನಮ್ಮ ಮನೇಲಿ ಹೇಗಂದರೆ ಒಂದು ಸರಿ ಮಾಡಿದರೆ ಎಲ್ಲ ಅಡುಗೆನೂ ಮಾಡ್ಕೋಬೇಕಾಗತ್ತೆ. ಅಂದರೆ ಅನ್ನ, ಸಾಂಬಾರು, ರೊಟ್ಟಿ, ಪಲ್ಯ ಈ ಥರದ್ದೆಲ್ಲ ಒಂದೇ ಸರಿ ಮಾಡಬೇಕಾಗತ್ತೆ. ನನ್ನ ಹಸ್ಬೆಂಡು 2 ಹೊತ್ತಿಂದು ಬಾಕ್ಸ್ ತೊಗೊಂಡು ಹೋಗ್ತಾರೆ.
ಹಾಗಾಗಿ ಅವ್ರಿಗೆಲ್ಲ ಮಾಡಲೇಬೇಕಾಗತ್ತೆ. ಹಂಗಾಗಿ ನನಗೆ ಬೆಳಗ್ಗೆಯಿಂದ ಬಿಡುವೇ ಇರೋದಿಲ್ಲ. ಇನ್ನು ಅವ್ರನ್ನೆಲ್ಲ ಕಳಿಸಿದ ಮೇಲೆ, ನನ್ನ ಹಸ್ಬೆಂಡನ್ನ ಕಳಿಸಿದ ಮೇಲೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ತೊಗೊತೀನಿ. ಇನ್ನು ಅದೆಲ್ಲ ಆದ ನಂತರ ಮತ್ತೆ ಅಡುಗೆ ಮನೆಗೆ ಬಂದು ಬೆಳಗ್ಗೆ ಮಾಡಿರುವಂತಹ ಅಡುಗೆ ಏನಾದರೂ ಕಡಿಮೆ ಇದ್ದರೆ ಅದನ್ನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಸಿಂಕಿಗೆ ಹಾಕಿ ಫಸ್ಟ್ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಇನ್ನು ಅದಾದ ನಂತರ ನಾನು ಗ್ಯಾಸ್ನ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಬೆಳಗ್ಗೆಯಿಂದ ಅಡುಗೆ ಮಾಡ್ಕೊಂಡಿರ್ತೀನಿ, ಅದ್ರ ಮೇಲೆ ಹಾಲು ಹಾಗೆ ಥರ ರೈಸು ಅದೇನಾದರೂ ಮಾಡಿದಾಗ ಚೆಲ್ಲಿರುತ್ತೆ. ಅದರಲ್ಲೇ ನಾವು ಮತ್ತೆ ಅಡುಗೆ ಮಾಡ್ತೀವಿ ಅಂದರೆ ಅದೊಂಥರ ಕಪ್ಪಗಾಗ್ಬಿಡುತ್ತೆ ಮತ್ತು ನನಗೆ ತೊಳೆಯುವಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಅವಾಗಲೇ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ತೊಳೆಯುವಂತಹ ರಿಸ್ಕ್ ಇರಲ್ಲ. ಹಾಗಾಗಿ ನಾನು ಅವಾಗಲೇ ನೀಟಾಗಿ ಈ ಥರ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು, ಸಿಲ್ಲಿಂಗೆಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಕೆಳಗಡೆ ಎಲ್ಲ ಹಾಗೆ ಟೈಲ್ಸು ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಂದೊಂದು ಸರಿ ಏನಾಗ್ಬಿಟ್ಟಿರುತ್ತೆ ಅಂದರೆ 2 ದಿನ ಆದರೆ ಕ್ಲೀನ್ ಮಾಡಿರಲ್ಲ. ಅವಾಗ ಕ್ಲೀನ್ ಮಾಡೋಕೆ ಹೋದಾಗ ಜಿಡ್ಡು ಅನ್ನಿಸ್ತಾ ಇರುತ್ತೆ. ಆವಾಗ ಟೈಮ್ ಜಾಸ್ತಿ ತೊಗೊಂಬಿಡುತ್ತೆ. ಈ ಥರ ಅಡುಗೆ ಆದ ತಕ್ಷಣ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು 5ರಿಂದ 10 ನಿಮಿಷ ತೊಗೊಂಬಿಡುತ್ತೆ. ಹಾಗಾಗಿ ಅವಾಗಲೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಸಿಲ್ಲಿಂಗೆಲ್ಲ ಕ್ಲೀನ್ ಆದ ನಂತರ ನಾನು ಸಹ ಊಟನ ಮುಗಿಸ್ಕೋಬೇಕು. ಆದರೆ ಇದೆಲ್ಲ ಮಾಡೋ ಅಷ್ಟರಲ್ಲೇ ಟೈಮು 11:30 12 ಗಂಟೆ ಹತ್ರ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ತಿಂದಿರೋದಿಲ್ಲ ನಾನು. ಹಾಗಾಗಿ ಒಂದೇ ಸರಿ ನಂದು ಬ್ರೇಕ್ಫಾಸ್ಟು ಆಗುತ್ತೆ, ಹಾಗೆ ಲಂಚು ಆಗುತ್ತೆ. ನನಗೇನಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ನಾನು ಊಟ ಮಾಡೋದು. ಏನಾದರೂ ಈ ಥರ ಕೆಲಸ ಇಟ್ಕೊಂಡ್ಬಿಟ್ಟು ಊಟ ಮಾಡ್ತೀನಿ ಅಂದರೆ ಊಟ ಮಾಡಿಬಿಡ್ತೀನಿ. ಅದಾದ ನಂತರ ಸೋಮೇರಿತನಕ್ಕೆ ಬಿದ್ದುಬಿಡ್ತೀನಿ. ಅಯ್ಯೋ ಆಮೇಲೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇಡ, ಮಾಡೋವಂತಹ ಕೆಲಸ ಏನಿರುತ್ತಲ್ವ ಅದೆಲ್ಲ ಮುಗಿಸ್ಕೊಂಬಿಟ್ರೆ ನಾವು ಆಮೇಲೆ ಫ್ರೀಯಾಗಿ ಕೂತ್ಕೊಂಡು ಊಟ ಮಾಡ್ಬೋದಲ್ಲ, ನೆಮ್ಮದಿಯಿಂದ ಊಟ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮುಗಿಸ್ಕೊತೀನಿ. ಯಾರೆಲ್ಲ ಈ ಥರ ನಂತರ ನೀವು ಸಹ ಮಾಡ್ತೀರಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ನ ಬೆಳಗ್ಗೆನೇ ಮಾಡಬೇಕು ಅಂತ ಹೇಳ್ತಾರೆ. ನನಗದು ಅಭ್ಯಾಸ ಆಗಿರೋದ್ರಿಂದ, ಹಾಗೆ ನನಗೆ ಹಸುವನ್ನ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ನನಗೇನು ಬೆಳಗಿನ ಬ್ರೇಕ್ಫಾಸ್ಟು ಬೇಕು ಅಂತ ಏನಿಲ್ಲ. ಹಾಗೇನೆ ನಾನಿಲ್ಲಿ ಊಟನ ಬಡಿಸ್ಕೊತಾ ಇದ್ದೀನಿ. ಇನ್ನು ನಾನು ಇನ್ಮೇಲೆ ನನ್ನ ಟೈಮು ಅಂತಲೇ ಹೇಳಬೇಕು. ಅಂದರೆ ನನಗೆ ಇಷ್ಟವಾಗಿರುವಂತಹ ಟಿ ವಿ ನೋಡಿಕೊಂಡು ಹಾಗೆ ಊಟ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಮನೇಲಿ ಒಬ್ಬಳೇ ಇರೋ ಕಾರಣಕ್ಕೆ ನನ್ನ ಜೊತೆಗಿರೋದು ಟಿ ವಿ. ಹಾಗಾಗಿ ಟಿ ವಿನ ನೋಡ್ಕೊಂಡು ಇಲ್ಲಿ ನಾನು ಸಹ ಊಟನ ಮುಗಿಸ್ಕೊತಾ ಇದ್ದೀನಿ. ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.